ಎಷ್ಟು ವರ್ಷದಿಂದ ಕಾಯಿಲೆ ನಿನಗೆ? ಅದೇ 2 ವರ್ಷ ಆಗೈತೆ. 2-3 ವರ್ಷ ಆಗೈತಾ? ಗಸೆ ಕಾಯಿಲೆ, ಕೆಮ್ಮು ಕಾಯಿಲೆ ತೋರಿಸ್ತಲೇ ಇದ್ದೀರಿ, ಇಂಪ್ರೂವ್ ಆಗ್ತಲೇ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಆ ಕಾಯಿಲೆ ಹೋಗ್ಸೋ ಮನಸ್ಥಿತಿನೇ ಇಲ್ಲ ನಿನಗೆ. ನೀನು ಪ್ರಿಪೇರ್ಡ್ ಇಲ್ಲ, ನೀನು ರೆಡಿ ಇಲ್ಲ, ನೀನು ಡಿಫೆನ್ಸ್ ಸಿಸ್ಟಮ್ ಚೆನ್ನಾಗಿಲ್ಲ. ಆರ್ಮಿ ಮುಂದು ವೀಕು. 40 kg ಇದ್ದು ಎಲ್ಲಿಗೆ ಆಗ್ಬೇಕಿದು? ಒಣಗೋಗಿರೋ ಮರ ಆದಂಗೆ ಆಗಿದೆಯಪ್ಪ ನೀವು. ಆಯ್ತಾ? ಊಟ ಚೆನ್ನಾಗಿ ಮಾಡಬೇಕು. ಬರೀ ಮುದ್ದೆ ಅನ್ನೋದಲ್ಲಿ ಏನೂ ಇಲ್ಲ. ತರಕಾರಿ ತಿನ್ನಬೇಕು. ನೋಡು, ಅವ್ರು ಹೇಳ್ತಾವ್ರೆ ತರಕಾರಿ ಹಾಕ್ಕೊಡ್ತೀನಿ ಡಾಕ್ಟ್ರೆ, ತರಕಾರಿನೇ ತಿನ್ನಲ್ಲ. ಕಾಳು ಹಾಕ್ಕೊಡ್ತೀನಿ ಡಾಕ್ಟ್ರೆ, ಕಾಳೇ ತಿನ್ನಲ್ಲ ಅಂತ ಅವ್ರು ನಿನ್ನ ಮೇಲೆ ಮಗು ಕಂಪ್ಲೇಂಟ್ ಮಾಡ್ತಿದಾರಲ್ಲ. ಹೋಗಿ ಹಂಗೆ ಹೇಳ್ತಾ ಇದ್ದಾರೆ ಅವ್ರು. ಏನು ಮಾಡ್ತೀಯಾ? ತರಕಾರಿ ಹಾಕಲ್ಲ ಮಾತ್ರ ಅಡುಗೆಗೆಲ್ಲ ತರಕಾರಿ. ಏನು ಮಾಡ್ತಾರೆ? ಬರೀ ಮುದ್ದೆ ತಿಳಿ ಸಾರು. ಆಮೇಲೆ ತುಪ್ಪ ತಿನ್ನಲ್ಲ, ಹಾಲು ತಿನ್ನಲ್ಲ, ಮೊಸರು ತಿನ್ನಲ್ಲ, ಆಮೇಲೆ ತರಕಾರಿ ತಿನ್ನಲ್ಲ, ಕಾಳುಗಳು ತಿನ್ನಲ್ಲ. ಏನಿರ್ತದೆ ಅನ್ನದಲ್ಲಿ, ಇದರಲ್ಲಿ ವೇಸ್ಟ್. ಅದಕ್ಕೆ ಒಣಗೋಗಿದ್ಯಾ ನೀನು. ಪ್ರೋಟೀನೇ ಇಲ್ಲ ನಿನ್ನ ಫುಡ್ಡಲ್ಲಿ, ವಿಟಮಿನ್ಸೇ ಇಲ್ಲ. ಹೆಂಗಾಗೋಗಿದ್ಯಾ ನೋಡು. ನಿನ್ಗಿರೋದು 60 ವರ್ಷ, 80 ವರ್ಷದ ಅಜ್ಜಿ ಆದಂಗೆ ಆಗಿದ್ಯಾ ನೀನು. ಇನ್ನು ಮುಂದೆ ಕಾಳುಗಳು, ಬೇಳೆಗಳು, ಸೊಪ್ಪು, ತರಕಾರಿ ಪ್ರತಿ ಊಟದಲ್ಲೂ ಇರಬೇಕು. ದಿನಕ್ಕೆ 2 ಚಮಚ ಮೊಸರು ತಿನ್ನಬೇಕು. 1 ಬಟ್ಲು ಮೊಸರು ಕುಡಿಬೇಕು. ತಗೊಳ್ಳೇಬೇಕಮ್ಮ. ತುಪ್ಪ 2 ಚಮಚ ತಿನ್ನಲೇಬೇಕಮ್ಮ. ಮೊಟ್ಟೆ ತಿಂತಾರಾ? ಮೊಟ್ಟೆ ರೂಢಿ ಇದೆಯಾ? ಇನ್ನು ಮುಂದೆ ರೂಢಿ ಮಾಡ್ಕೊ. ಬೇಯಿಸಿದ ಮೊಟ್ಟೆ, ಅದೇನು ಬೇಯಿಸಿದೆ ತಿಂತೀಯೋ, ಆಮ್ಲೆಟ್ ಮಾಡ್ಕೊಂಡು ತಿಂತೀಯೋ, ಇನ್ನೊಂದು ಮಾಡ್ತೀವಿ ನನಗೆ ಗೊತ್ತಿಲ್ಲ. 2 ಮೊಟ್ಟೆ ತಿನ್ಬೇಕು ದಿನ. ಇಲ್ಲ ಅಂತಂತಂದ್ರೆ ಈ ಕಾಯಿಲೆ ಸರಿ ಹೋಗಲ್ಲ ತಾಯಿ. ನಾವೇ ಮಾತ್ರೆಲಿ ರಿಪೇರಿ ಮಾಡೋಕ್ಕಾಗ್ತದ? ಎಲ್ಲದೋ ಮಾತ್ರೆ ಸರಿ ಬಿಡ್ತೇವೆ ಅನ್ಕೊಂಬಿದ್ಯಾ ನೀನು? ನಿಮ್ಮದು ಮೇಯ್ನ್ ಜವಾಬ್ದಾರಿ. ಇಲ್ಲ ಅಂದರೆ ನೋಡಿ, ಹಿಂಗೆ 28 ಫೈಲ್ಗಳು ಮಾಡ್ಕೊಂಡು 30 ಮಾತ್ರೆ ನುಂಗ್ಕಂತ ಹಿಂಗೆ ಒಣಕೊಂಡು ಹೋಗ್ತೀಯ ಅಷ್ಟೇ. ಒಳ್ಳೆ ಪುಷ್ಟಿ ಇರೋ ಆಹಾರ ತಿನ್ನು, ಭಾಳ ಚೆನ್ನಾಗಾಗ್ತೀಯ. ಇಲ್ಲ ಅಂದರೆ ಕಷ್ಟ ಕಣಮ್ಮ. ನೋಡು, ಮೂಳೆಗಳು ಎಲ್ಲ ಹೆಂಗೆ ಕಾಣ್ತಾ ಇದ್ದಾವೆ ನೋಡು. ಒಳ್ಳೆ ಫುಡ್ ತಿನ್ನಬೇಕು. ನಾನ್ ವೆಜ್ ಎಲ್ಲ ರೂಢಿ ಆಯ್ತಾ? ಇರಲಿ, ಪರವಾಗಿಲ್ಲ, ಮೊಟ್ಟೆ ತಿನ್ನು ಸಾಕು. ಗೊತ್ತಾಯ್ತಾ ಹೇಳಿದ್ದು? ಅಷ್ಟು ಮಾಡ್ಕೊಂಡು ಮೇಂಟೈನ್ ಮಾಡ್ತೀಯಾ? ನೋಡೋಣ, ಈಗ ಒಂದು ಸ್ವಲ್ಪ ಆರ್ಟ್ ನೋಡೋದಕ್ಕೆ ಒಂದು ಟೆಸ್ಟ್ ಬರೆದಿರ್ತೀನಿ.